ವಿದ್ಯಾರ್ಥಿಗಳೇ, ಇವು ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಸೈನಿಕ್ ಸ್ಕೂಲ್ನಾಗ ನವೋದಯದಾಗ ಮೆಂಟಲ್ ಎಬಿಲಿಟಿ ಮ್ಯಾಥಮೆಟಿಕ್ಸ್ ಅಂತಾರೆ. ಮೆಂಟಲ್ ಮ್ಯಾಥಮೆಟಿಕ್ಸ್ ಅಂದ್ರೆ ಈ ಪ್ರಶ್ನೆ ಏನದ ಮೊದಲು ನೋಡ್ಕೊರಿ. ಹೆಂಗೆ ಮಾಡಬೇಕು ರೀತಿ ಗುರ್ತಿರ್ಬೇಕು ನಿಮಗೆ. ಹೆಂಗಂದ್ರೆ ಈ ಗಣಿತದೊಳಗೆ ಇದರಾಗ ವರ್ಗ ಸಂಖ್ಯೆ ಯಾವುದದ ಅದನ್ನು ನೋಡಿ ನೀವು ಕಂಡು ಹಿಡಿತೀರಿ. ಹಂಗಿಲ್ಲ, ಒಂದು ಈಜಿ ಇದಕ್ಕೊಂದು ರೀತಿ ಅದ. ಆ ರೀತಿ ಪ್ರಕಾರ ನೀವು ಗಣಿತ ಮಾಡಿರಿ, ನಿಮಗೆ ಏನು ಸಿಗ್ತದೆ? ವರ್ಗ ಸಂಖ್ಯೆ ಸಿಗ್ತದೆ. 4, 12, 14, 21ರಿಂದ ಭಾಗ ಹೋಗುವ ಅತಿ ಸಣ್ಣ ವರ್ಗ ಸಂಖ್ಯೆ ಯಾವುದು ಅಂತ ಕೇಳ್ತಾನೆ. ಆಮೇಲೆ ಈ ಅಂಕಿಗಳ ಮೇಲೆ ನೀವು ಇಟ್ರೆ ಅಂದ್ರೆ ನಿಮಗೆ ಉತ್ತರ ಸಿಗೋದಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಇವುಗಳ ಲಸ ತಗೋಬೇಕು. 4, 12, ಮುಂದೆ 14, 21 ಲಸ ತಕ್ಕೊರಿ. ಮೊದಲು ಲಸ ತಕ್ಕೊಂಡು ನೀನು ಹೆಂಗೆ ಮಾಡ್ಬೇಕು ಅನ್ನೋದು ಹೇಳುತ್ತಾನೆ ನೀವು. ನೋಡಿ, ಲಸ ಸರಿಯಾಗಿ ತಕ್ಕೋರಿ. ತಕ್ಕೊಂಡಿಂದ ನೋಡ್ರಿ ಎಷ್ಟು ಚಂದ ಬರ್ತಾವ ಲೆಕ್ಕ. ನೋಡಿ, 2 2 4, 2 6 12, 2 7 14, 2ರ ಮಗ್ಯಾಗ 21 ಇಲ್ಲ, 21 ಇಟ್ಬಿಟ್ರು. ಓಕೆ. ಮತ್ತೆ 2 1 2 3 7 7 21 21 2 ಆದಿಂದ 3 1 1 7 3 7 ಮತ್ತೆ 7 7 1 1 1 1. ಈಗ ಲಸ ತಕ್ಕೋರಿ. ಲಸ ತಕ್ಕೋಣ. ಲಸ ಬರೋಬ್ಬರಿ 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 7. 2 4 4 3 12 12 84. ಇದು ವರ್ಗ ಸಂಖ್ಯೆ ಅಲ್ಲ. ನೋಡ್ರಿ, 84 ಅದಲ್ಲಿ ಅದು ಲಸ. ಅದು ವರ್ಗ ಸಂಖ್ಯೆ ಅಲ್ಲ. ವರ್ಗ ಸಂಖ್ಯೆ ಬರ್ಬೇಕಾದ್ರೆ ನಾವು ಏನು ಮಾಡಬೇಕು? ಒಂದನ್ನ ತಿಳಿಸ್ತಂದು ನೀವು ಮುಂದಿನ ಮಾಡಬೇಕು. ಈ ಲಸವನ್ನ ಇಲ್ಲಿ ಇಟ್ಕೊಂಡ್ರೆ 84 ಇಟ್ಕೊಂಡ್ರೆ ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಜೋಡಿ ಇದ್ದದ ಅಂಕಿಗಳನ್ನು ಬಿಟ್ಟು ಬಿಡ್ಬೇಕು. ಇಲ್ಲಿ 2 ಜೋಡಿ ಅವ, ಬಿಟ್ಟು ಬಿಡ್ರಿ. ಇದು ಒಂಟದ, ಇದು ಒಂಟದ. 3 7 ಎಷ್ಟು? 21. ನೋಡಿ, 24 84 ಕೈಲ ಬಂತು 8. 21 168. 168 176. ಇದು ವರ್ಗ ಸಂಖ್ಯೆ ಹೌದಲ್ಲ? ನೋಡಿ, 1764 ಉತ್ತರ ಸಂಖ್ಯೆ ಬಿ. ನೋಡ್ರಿ, ಇನ್ನೊಂದ್ಸಲ ನಿಮಗೆ ಕಂಡು ಹಿಡಿಸಿ ತೋರಿಸ್ತಾನೆ. ಮೊದಲು ಏನು ಮಾಡಬೇಕು? ಕೊಟ್ಟ ಅಂಕೆಗಳ ಲಸ ತಕ್ಕೋಬೇಕು. 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 7. ಇದರ ಲಸ ಎಷ್ಟು ಬಂತು? 84 ಬಂತು. ಲಕ್ಷ ಕೊಟ್ಟು ನೋಡ್ರಿ. 84 ಮಂದಿ ಯಾವ ಅಂಕಿದಿಂದ ಗುಣಿಸಿದರೆ ನಿಮ್ಗೆ ವರ್ಗ ಸಂಖ್ಯೆ ಬರ್ತದೆ ಅಂದರೆ ಜೋಡಿ ಇದ್ದ ಅಂಕಿಗಳನ್ನು ಬಿಟ್ಟು ಬಿಡ್ಬೇಕು. ಆಮೇಲೆ ಈಗ 1 ಉಳಿತು, 3 1 ಉಳಿತು, 7 1 ಉಳಿತು. ಅದಕ್ಕೆ ಏನು ಮಾಡಬೇಕು? 3 1 ಇದಕ್ಕಿಟ್ಟು 7 1 ಇದಕ್ಕಿಟ್ಟು ಗುಣಾಕಾರ ಮಾಡಿ ಬಿಟ್ರಿ ಅಂತಂದ್ರೆ 1764 ಬರ್ತದೆ. ನೋಡ್ರಿ, ಒಂದದಿಂದ ನೋಡ್ರಿ ಮೇಲೆ 3 7 20. ಲಸ ಗುಂಡ್ಲೆ 20 ಇದ್ದ ಅಂಕಿಗಳನ್ನಿಟ್ಟು ಗುಣಾಕಾರ ಮಾಡಿಬಿಟ್ರೆ ವರ್ಗ ಸಂಖ್ಯೆ ಬರ್ತದೆ. ಅದು ವರ್ಗ ಸಂಖ್ಯೆ ಬರ್ತದಿಲ್ಲೋ ಹೆಂಗೆ ಕಂಡು ಹಿಡಿಯೋದು ಅನ್ನೋದನ್ನು ತೋರಿಸ್ತಾನೆ ನಿಮಗೆ. ನೋಡಿ, ಈಗ 1764 ಬಂತು. ಇದು ವರ್ಗ ಸಂಖ್ಯೆ ಹೌದಾ ಅಲ್ಲ? ಉತ್ತರ ಸಂಖ್ಯೆ ಬಿ. ಇದು ವರ್ಗ ಸಂಖ್ಯೆ ಹೌದಲ್ರಿ? ಕನಿಷ್ಠ ವರ್ಗ ಸಂಖ್ಯೆ. ಇದಕ್ಕಿಂತ ದೊಡ್ಡ ವರ್ಗ ಸಂಖ್ಯೆ ಇತ್ತು ಅಂದ್ರೆ ಹಚ್ಚಬಾರ್ದು. ಇದಕ್ಕಿಂತಲೂ ಹಿಂದಿನ ಅಂಕಿ ಯಾವ ಭಾಗ ಹೋಗಲ್ಲ, ಯಾವ ವರ್ಗ ಸಂಖ್ಯೆ ಸಿಗೋದಿಲ್ಲ. ಯಾಕ? ವರ್ಗ ಸಂಖ್ಯೆ ಹಂಗೆ ಭಾಗಿಸಲ್ಪಡುವ. ಮತ್ತೆ ನೀವು ನೋಡ್ರಿ, ಈಗ ಎಷ್ಟು ವಿಶೇಷದ ಅಂತಂದ್ರೆ ವರ್ಗ ಸಂಖ್ಯೆ ಬೇಕಾಗ್ಯದ ಅವ್ರಿಗೆ. ಏನು ಬರ್ದಾರ? ಭಾಗ ಹೋಗುವ 1764ಕ್ಕೆ ನೀವು ಒಂದು ಸಣ್ಣ ಉದಾಹರಣೆ ತಗೋರಿ. 4
ನೋಡಿ, 4 4 16 4 4 4 4 ಇನ್ನು 12 12 1 12 5 12 4 48 12 7 84 ಆಮೇಲೆ 14 1 14 14 2 28 14 6 84 21 21 5 21 7 147 147 147 ಎಲ್ಲ ಅಂಕಿನಿಂದ ಭಾಗ ಹೋಗ್ತಾವೆ. 1764 ವರ್ಗ ಸಂಖ್ಯೆ ಹೌದು ಅಲ್ಲೋ ಹೆಂಗೆ ಕಂಡುಹಿಡಿಯುವ? ಹಿಂಗೆ 2 ಮಾರ್ಕ್ ಮಾಡ್ರಿ, ನೋಡ್ರಿ ಯಾವ ಅಂಕಿಲೆ ಭಾಗ ಹೋಗ್ತದ. ಮೊದಲಿನ ಈ ಕಡೆದು 2 ಭಾಗ ಮಾಡ್ಕೋತ ಬರ್ಬೇಕು. ವರ್ಗ ಅಂಕಿ ಹೌದಲ್ಲೋ ನಿಮ್ಗೆ ಖಾತ್ರಿ ಆಗ್ಬೇಕಲ್ಲ. ನೋಡ್ರಿ ಈಗ 4 4 16 4 4 16 ಹೊಡೀರಿ. ಎಷ್ಟು ಉಳಿತು? 1 ಉಳಿತು. ಈ 4 ಇದ್ರಾಗ ಕೂಡಿಸ್ರಿ, ಎಷ್ಟು ಬಂತು? 8 ಬಂತು. ಆಮೇಲೆ ಈ 64 ಇಲ್ಲಿ ಮುಂದೆ ಇಟ್ಕೋರಿ. 8 2 ಎಷ್ಟು? 16. ಇಲ್ಲಿ 2 ಇಡಬೇಕು, ಇಲ್ಲಿ 2 ಇಡಬೇಕು. 82 2 164. ಇದು ವರ್ಗ ಸಂಖ್ಯೆ ಹೌದು. ಮತ್ತು ಈ 1764 ಎಲ್ಲ ಅಂಕಿದಿಂದ ಭಾಗ ಹೋಗ್ತದೆ. ಮುಂದಿನ ಲೆಕ್ಕ ಮಾಡ್ರಿ, ಟೈಮ್ ಕೊಟ್ಟದ, ನೀವು ನೋಡ್ರಿ, ಟ್ರೈ ಮಾಡ್ರಿ, ಚಂದಂಗೆ ಮಾಡ್ರಿ. ನೋಡ್ರಿ ಎಲ್ಲ ಲೆಕ್ಕಗಳು ಹೋಗ್ತಾವಿಲ್ಲೋ, ಭಾಗ ಎಲ್ಲ ಕರೆಕ್ಟಾಗಿ ನೋಡಬೇಕು. ಮುಂದಿನ ಲೆಕ್ಕ ಮಾಡ್ಲಿಕ್ಕೆ ಟೈಮ್ ಕೊಟ್ಟದ ನಿಮಗೆ. ಸರಿಯಾಗಿ ನೋಡ್ರಿ, ಎಲ್ಲ ಗುರ್ತಾಗ್ತದೆ ನಿಮಗೆ. ಯಾಕಂದ್ರೆ ನಾವು ಬಡ ಬಡ ಗಣಿತ ತಿಳಿಸೋದ್ರಿಂದ ನಿಮಗೆ ಏನು ಗುರ್ತಾಗೋದಿಲ್ಲ. ಆ ರೀತಿ ಪ್ರಕಾರ ಮಾಡೋದು ಕಲೀರಿ, ತಾನೇ ಬಂದುಬಿಡ್ತದೆ. ಮಾಡೋದಾತಲ್ಲ, ಬಂದದಿಲ್ಲ ನಿಮ್ಮ ಉತ್ತರ ನೋಡ್ರಿ. 15 20 45 60ರಿಂದ ಭಾಗ ಹೋಗುವ ಅತಿ ಸಣ್ಣ ವರ್ಗ ಸಂಖ್ಯೆ ಯಾವುದು? ಇದು ವರ್ಗ ಸಂಖ್ಯೆ ಹೌದು, ಇದು ವರ್ಗ ಸಂಖ್ಯೆ ಹೌದು. ಇದರಾಗ ಸಣ್ಣದ ಯಾವುದದ? ಇದು. ಇದೇ ಉತ್ತರ ಬರ್ಬೋದು. ಹಿಂಗೆ ನಿಮಗೆ ಥಿಂಕಿಂಗ್ ಪವರ್ ಮೇಲೂ ಲೆಕ್ಕ ಮಾಡ್ಬೋದು. ಒಟ್ಟು ತಲಿಬೇಕು. ಈಗ ನೀವು ವರ್ಗ ಸಂಖ್ಯೆ ಇದರಾಗ ಯಾವುದು? ಇದು ಅಲ್ಲ, ಇದು ಅಲ್ಲ. ವರ್ಗ ಸಂಖ್ಯೆ ಅದನ್ನು ನೋಡ್ರಿ, ವರ್ಗಮೂಲ ಬರುವುದಿಲ್ಲ. ಈ ಅಂಕಿನೂ ವರ್ಗಮೂಲ ಬರಂಗಿಲ್ಲ, ಈ ಅಂಕಿಗೂ ವರ್ಗಮೂಲ ಬರಂಗಿಲ್ಲ. ಈ 2 ಅಂಕಿ ಒಳಗೆ ಬರ್ತದೆ. ಇದರಾಗ ಯಾವ್ದಾಗ್ತದೆ ಅಂದ್ರೆ ಚಿಕ್ಕದು ಇದೆ. 900ಕ್ಕೆ ನೀವು ರೈಟ್ ಹಾಕ್ಬೋದು. ಭಾಳ ಪರಿಶೀಲನೆ ಮಾಡಬೇಕು. ಯಾಕಂತಂದ್ರೆ ವರ್ಗ ಸಂಖ್ಯೆ ಯಾವ್ಯಾವ? ಇದು 60 × 60 3600, ಇದು 30 × 30 900. ಇವು 2 ವರ್ಗ ಸಂಖ್ಯೆ. ಅದರಾಗ ಚಿಕ್ಕ ಸಂಖ್ಯೆ ಹುಡುಕಾಡ್ಬೇಕಾಗ್ತದೆ. ಆಮೇಲೆ ಈ ಎಲ್ಲ ಅಂಕಿನಿಂದ ಇದು ಭಾಗ ಹೋಗ್ತದೆ, ಇದು ಭಾಗ ಹೋಗ್ತದೆ. ಏನು ಹೇಳೋಣವ? ಅತಿ ಸಣ್ಣ ವರ್ಗ ಸಂಖ್ಯೆ ಅಂತ ನೀವು 900ಕ್ಕೆ ಉತ್ತರ ಹಾಕ್ಬೇಕು. ಖಾತ್ರಿ ಮಾಡ್ಕೊಳ್ಳೋಣ. 15 20 45 60ರ ಲಸ ತೆಗಿಬೇಕು ಮೊದಲು. ನಾವು 2ರಲ್ಲಿ 15 15 2 10 20 45 45 2 30 60 ಮತ್ತೆ 2ರಲ್ಲಿ 15 15 2 5 10 45 45 2 15 ಲಸ ಕರೆಕ್ಟಾಗಿ ತೆಗಿಬೇಕು. ಇನ್ನು 2ರಲ್ಲಿ ಭಾಗ ಹೋಗೋದು 3ರಲ್ಲಿ 3 5ರಲ್ಲಿ 5ಕ್ಕೆ 5 3 15ರಲ್ಲಿ 3 5ರಲ್ಲಿ ಮತ್ತೆ 3ರಲ್ಲಿ ಭಾಗ ಹೋಗ್ತದಿಲ್ಲ ನೋಡ್ರಿ. ಮತ್ತೆ 3ರಲ್ಲಿ 5ಕ್ಕೆ 5 5ಕ್ಕೆ 5 3 5ರಲ್ಲಿ 5ಕ್ಕೆ 5 ಈಗ ಮತ್ತೆ 5ರಲ್ಲಿ 5 1ರಲ್ಲಿ 1 1 1. ಈಗ ಲಸ ತಕ್ಕೋಬೇಕು ನೀವು. ಹೆಂಗೆ ಎಷ್ಟು ಪದ್ಧತಿ ಪ್ರಕಾರ ಹೇಳುತ್ತಾನಂದ್ರೆ ನೀವು ಪಕ್ಕ ನೆನ್ಪಿಟ್ಕೋಬೇಕು. ಇವೆಲ್ಲ ಮೆಂಟಲ್ ಗಣಿತಗಳು, ಮೆಂಟಲ್ ಎಬಿಲಿಟಿದೊಳಗೆ ಬರ್ತಿರ್ತದೆ ಇದು ಗಣಿತ. ನೋಡ್ರಿ ಇವೆಲ್ಲ ಅವಾಗ ಕೇಳ್ತಿದ್ರು. ಈಗ ನಾನು ಲಸ ತಕ್ಕೋರಿ ಮೊದಲು. ಲಸ ಲಸ ಬರೋಬರಿ, ಲಸ ಬರೋಬರಿ 2 × 2 × 3 × 3 × 5. ಮಲ್ಲಿದ್ರ ಲಸ ತಕ್ಕೋರಿ. 2 7 4 4 3 12 12 5 60 63 180. ಈ 180 ಆತು ಗುಂಡ್ಲೆ
ಇದು ಜೋಡಿ ಅಂಕೆದ ಬಿಡಬೇಕು, ಇದು ಜೋಡಿ ಅಂಕೆದ ಇದನ್ನೂ ಬಿಡಬೇಕು. 1 ಉಳಿದದಂದ್ರೆ ಆ 1 ಅಂಕೆಲಿ ಗುಣಾಕಾರ ಮಾಡಿಬಿಡ್ರಿ. 18 5 90, ಉತ್ತರ ಬರೋಬ್ಬರಿ 900. ಆನ್ಸರ್ ಇಸ್ ಈಕ್ವಲ್ ಟು 900. ನೋಡಿ, ಅದು 3600 ಹೌದು, ಅದು ವರ್ಗ ಸಂಖ್ಯೆ ದೊಡ್ಡದಾಗ್ತದ. ಚಿಕ್ಕ ವರ್ಗ ಸಂಖ್ಯೆ ಯಾವುದಂದ್ರೆ 900. ನಾನು ನಿಮ್ಗೆ ಹೇಳಿದ್ದಿಲ್ಲ 900 ಬರ್ತದ. ಉತ್ತರ ಸಂಖ್ಯೆ ಬಿ. ನಿಮ್ಗೆ ಅತಿ ಖುಷಿದಿಂದ ಹೇಳ್ತೇನೆ, ನಾನು ನನ್ನ 30 ವರ್ಷ ಸರ್ವಿಸದೊಳಗೆ ಇವೆಲ್ಲ ಗಣಿತಗಳನ್ನ ನೀವು ಕಲ್ತು ನೋಡ್ರಿ ವಿದ್ಯಾರ್ಥಿಗಳೇ. ನಿಮ್ಗೆ ಎಷ್ಟು ಬೆಲೆ ಸಿಗುತ್ತದ ಅಂದ್ರೆ ಪ್ರತಿಯೊಂದು ಸ್ಕೂಲ್ದೊಳಗೆ ಹೋದಾಗ ನಿಮ್ಗೆ ಅತಿ ರೆಸ್ಪೆಕ್ಟ್ ಸಿಗೋದು ಈ ವಿದ್ಯೆಯಿಂದ. ನನ್ನ ವಿದ್ಯೆ ಅಲ್ಲ, ಎಲ್ಲ ಶಿಕ್ಷಕರ ಶಾಣ್ಯರು ಇರ್ತಾರೆ, ಅವ್ರ ವಿದ್ಯೆಯನ್ನು ನೀವು ಸಂಗ್ರಹ ಮಾಡಿ. ವಿದ್ಯಾರ್ಥಿಯ ಕರ್ತವ್ಯ ಏನು? ವಿದ್ಯೆಯನ್ನು ಸಂಗ್ರಹ ಮಾಡ್ಕೊಳ್ಳೋದು, ಅದು ವಯಸ್ಸಕ್ಕೆ ಅನುಸಾರವಾಗಿ ಉಪಯೋಗ ಮಾಡ್ಕೊಳ್ಳೋದು, ಅದು ಭಾಳ ಇಂಪಾರ್ಟೆಂಟ್. ಇದನ್ನು ಉಪಯೋಗ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನವೋದಯ ಸೈನಿಕ್ ಸ್ಕೂಲ್ ಆಗ್ತದೆ, ಕಿತ್ತೂರಾಣಿ ಚೆನ್ನಮ್ಮ ಆಗ್ತದೆ. ನಿಮಗೆ ಕುಶಾಲನಗರ್ ಸೈನಿಕ್ ಸ್ಕೂಲ್ ಅಂತೂ ಕಣ್ಣು ಮುಚ್ಚಿ ಸಿಲೆಕ್ಷನ್ ಆಗಿದೆ. ಭಾಳ ಫಸ್ಟ್ ಕ್ಲಾಸ್ ಏರಿಯಾ, ಒಳ್ಳೆಯ ಶಿಕ್ಷಣ, ಒಳ್ಳೆಯ ವಾತಾವರಣ, ಅಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಭಾಳ ಒಳ್ಳೆಯ ಸ್ಥಾನದೊಳಗವ. ನೀವು ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ, ಚೆನ್ನಾಗಿ ಅಭ್ಯಾಸ ಮಾಡಿರಿ, ಪ್ರಯತ್ನ ಮಾಡಿರಿ. ಈಗೆಲ್ಲ ಗುರ್ತಾತಲ್ಲ, ವರ್ಗ ಸಂಖ್ಯೆ ಕಂಡು ಹಿಡಿಬೇಕಾದ್ರೆ ಮೊದಲು ಲಸ ತಕ್ಕೋರಿ. ಲಸಾಗೊಂಡ್ಲೆ 1 ಸಂಖ್ಯೆ ಉಳಿದದ್ದು 5, ಅದರಲ್ಲೇ ನೀವು ಗುಣಾಕಾರ ಮಾಡಿಬಿಡ್ರಿ, ವರ್ಗ ಸಂಖ್ಯೆ ಬರ್ತಾವೆ. ಇದೊಂದು ಮಾದರಿ ಕೊಟ್ಟನು ಇದು. ಇವೆಲ್ಲ ಮೆಂಟಲ್ ಎಬಿಲಿಟಿ ಒಳಗೆ ಬರ್ತಾವೆ. ಇವಕ್ಕೆ ರೀತಿ ಇರೋದಿಲ್ಲ. ಎಷ್ಟು ಇಂಟ್ರೆಸ್ಟ್ ಅಂದ್ರೆ ಗಣಿತ ಅಂದ್ರೆ ಭಾರಿ ಇಂಟ್ರೆಸ್ಟ್ ತಗೋಬೇಕು. ನಾ ಕಲಿಬೇಕು, ನಾ ಶಾಣೆ ಆಗಬೇಕು. ವಿಶೇಷ ಗಣಿತದ್ದು ರಗಡ ಮಂದಿ ಶಿಕ್ಷಕರ ಶಾಣ್ಯರು ಇರ್ತಾರೆ, ಆದರೆ ವಿದ್ಯಾರ್ಥಿಗಳು ಶಾಣ್ಯರಾಗಬೇಕು. ಎಲ್ಲರಿಂದ ಕಲಿತು ಶಾಣ್ಯರಾಗಬೇಕು. ನಾವು ಎಲ್ಲರಿಂದ ಕಲಿತೆ ಶಾಣ್ಯರಾಗಿದ್ವಿ. ಎಲ್ಲ ಒಳ್ಳೆ ಒಳ್ಳೆ ಭಾರಿ ಶಾಣೆ ಶಿಕ್ಷಕರಿಂದ ನಾವು ಅವರು ವಿದ್ಯಾರ್ಜನೆಯನ್ನು ಮನಸಾಪೂರ್ವಕವಾಗಿ ಕಲಿತು ನಿಮಗೆ ವಿದ್ಯಾರ್ಜನೆ ಮಾಡ್ಲಿಕ್ಕೆ ಅವ್ರ ಪುಣ್ಯದಿಂದ ನಾವು ಕಲ್ತಿಷ್ಟು ನಿಮಗೆ ನಾವು ಕಲಿಸ್ಲಿಕ್ಕೆ ಅಂದ್ರೆ ನೀವು ಇದ್ರದ್ದು ಉಪಯೋಗ ತಗೊಂಡು ಒಳ್ಳೆ ಒಂದು ಭವಿಷ್ಯ ನಿರೂಪ ಮಾಡ್ಕೋಬೇಕು. ವಿದ್ಯೆ ಸಂಪತ್ತು, ಆ ಸಂಪತ್ತು ಮುಂದೆ ಯಾವುದೂ ಇಲ್ಲ. ಚೆನ್ನಾಗಿ ಫೇರ್ದಾಗ ಬರ್ಕೋರಿ, ನೋಟ್ ಬುಕ್ದಾಗ ಬರ್ಕೋರಿ. ಪ್ರತಿಯೊಂದು ಗಣಿತಗಳನ್ನು ನೋಟ್ ಬುಕ್ದಾಗ ಬರ್ಕೋರಿ. ಯಾಕಂದ್ರೆ ಪ್ರತಿ ದಿವಸ ಹೊಸ ಹೊಸ ಗಣಿತಗಳನ್ನು ನೋಡುವ ಬದಲಾಗಿ ನೀವೇನು ಮಾಡ್ಬೇಕು ಅನ್ನೋದು ಇನ್ನೊಂದು ನಾನು ನಿಮಗೆ ತಿಳಿಸಿ ಹೇಳ್ತೀನಿ. ನಮ್ಮದು ಯೂಟ್ಯೂಬ್ದಿಂದ SL ನಂಬರ್ ಅಂತಂತ ಸೀರಿಯಲ್ವಾಗಿ ಅನುಕ್ರಮ ನಂಬರ್ 1ರಿಂದ ನೀವು ನೋಟ್ಬುಕ್ದಲ್ಲಿ ಎಲ್ಲ ಗಣಿತಗಳನ್ನು ಪ್ರಶ್ನೆ ಬರ್ಕೊಂಡು ನೀವು ಗಣಿತಗಳನ್ನು ಅಭ್ಯಾಸ ಮಾಡಿದರೆ ಕನಿಷ್ಠ ಒಂದು 25 ನೋಟ್ಬುಕ್ ತುಂಬುತ್ತಾವೆ. ನೀವು ಅಷ್ಟು ಅಭ್ಯಾಸಗಳು ಇನ್ನೂ ಮುಂದವ. ಈಗ ಏನೂ ಇಲ್ಲ, ಇದು ಅತಿ ಸಿಂಪಲ್ ಅಭ್ಯಾಸ ಬರ್ಲಿಕ್ಕತ್ತದ. ಈಗ ನಿಮಗೆ ಇನ್ನು ಮುಂದೆ ನವೋದಯ ಪೇಪರ್ಗಳು ಬರ್ತಾವೆ, ಆಮೇಲೆ ನಿಮ್ಮ ನವೋದಯ ಚಾಪ್ಟರ್ ವೈಸ್ ಅಭ್ಯಾಸ ಬರ್ತಾವೆ, ಸಂಖ್ಯೆಗಳು, ಆಮೇಲೆ ಸಂಖ್ಯಾ ಬುದ್ಧಿಮತ್ತೆ, ದಶಮಾಂಶ, ಆಮೇಲೆ ಅನುಪಾತಗಳು ಬರ್ತಾವೆ, ಆಮೇಲೆ ಭಿನ್ನ ರಾಶಿಗಳು ಬರ್ತಾವೆ, ಏರಿಕೆ ಕ್ರಮ ಇಳಿಕೆ ಕ್ರಮ ಆ ಚಾಪ್ಟರ್ ಬರ್ತದೆ. ಇದು ಸುಮ್ಮನೆ ನಾವು ವಿಡಿಯೋ ತಯಾರು ಮಾಡ್ಲಿಕ್ಕೆ ನಿಮಗೆ ನಾವು ಸೀರಿಯಲ್ವಾಗಿ ಇನ್ನೂ ನಾವು ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡಿಲ್ಲ ಗಣಿತಗಳನ್ನು. ಜೂನ್ 1ರಿಂದ ನವೋದಯ ಅಭ್ಯಾಸ ಕ್ರಮಬದ್ಧವಾಗಿ ಅಪ್ಲೋಡ್ ಆಗ್ತವೆ. ಆವಾಗ ನಿಮಗೆ ಅಭ್ಯಾಸ ಭಾರಿ. ಈಗ ನೀವು ಸುಮ್ಮನೆ ಬೇಸಿಕ್ ಅಭ್ಯಾಸ ಮಾಡಿರಿ, ಇದನ್ನು ಸುಮ್ಮನೆ ಸ್ಯಾಂಪಲ್ ಬಂದಿರ್ತಾವೆ, ಒಂದೊಂದು 2 ಹಾಕಿರ್ತವೆ. ನಾನು ಜೂನ್ 1ನೇ ತಾರೀಕಿನ ದಿವಸ ನವೋದಯದ ಕ್ರಮಬದ್ಧವಾದ ಅಭ್ಯಾಸ ಬರ್ತದೆ. ಪ್ರತಿಯೊಬ್ಬರು ಶಾಣ್ಯರಾಗ್ತೀರಿ. ಬರೀ ಇವತ್ತಿನ ಬಂದು ಒಂದೇ ದಿವಸದ ಅಭ್ಯಾಸ ನೋಡಬೇಡ್ರಿ, ನೀವು ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿಯೊಂದು ಗಣಿತ ಈಗಿನ ನೀವು ಬೇಸಿಕ್ ಅಭ್ಯಾಸ ಹಿಂದಿದ್ದು SL ನಂಬರ್ ಈಗ 600 ಮೇಲೆ ಹೋಗ್ಯಾವಲ್ಲ, ಅವುಗಳನ್ನು ನೋಟ್ಬುಕ್ ಮಾಡಿ ನೀವು ಕ್ರಮಬದ್ಧವಾಗಿ ನೋಟ್ಬುಕ್ದಾಗ ಬಿಡಿಸ್ರಿ. ಆಮೇಲೆ ನಾವು ಹೊಸ ಗಣಿತ ಹಾಕಿದ್ದು ನೋಟಿಫಿಕೇಶನ್ ಬರ್ತದೆ ನೋಡ್ರಿ. ಎಷ್ಟು ನೀವು ದಿನಾಲು ಹಾಕಿದ ಅಭ್ಯಾಸ ಅಷ್ಟೇ ನೋಡಬೇಡ್ರಿ. ನೀವು ಕ್ರಮಬದ್ಧವಾದ ಅಭ್ಯಾಸವನ್ನು ನೋಡಿ ನೀವು ನೋಟ್ಬುಕ್ದಾಗ ಬರೆಯುವಂಥ ರೂಢಿ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಹೊಸ ಗಣಿತ ಹಾಕಿದ್ದು ನೋಡುವುದೇ ಇಲ್ಲ ಮುಂದೆ. ಏಕೆ? ಆ ಹಿಂದಿನ ಅಭ್ಯಾಸ ಮಾಡ್ಕೋತ ಬರ್ಬೇಕು ಅನ್ನೋದು ನಿಮ್ಮಲ್ಲಿ ಏನು ಬರ್ತದೆ, ಒಂದು ಛಲ ಬರ್ತದೆ, ಒಂದು ತಿಳಿಲಿಕ್ಕೆ ಚಾಲು ಆಗ್ತದೆ ಅಭ್ಯಾಸ. ಹೌದು, ರೀತಿ ಪ್ರಕಾರ ಸರ್ ಎಷ್ಟು ನಮೂನಿ ಮಾದರಿ ಕೊಟ್ಟಾರ, ಎಷ್ಟು ಗಣಿತ ಕೊಟ್ಟಾರ, ಸಾಕಷ್ಟು ಮಾದರಿಗಳನ್ನು ಕೊಟ್ಟನ್ನ ನೀವು ಅದನ್ನು ಮಾಡ್ಕೋತ ಬರ್ರಿ. ಅವೆಲ್ಲ ಕ್ರಮಬದ್ಧವಾಗಿ ನೋಟ್ಬೋದ ಮಾಡ್ಕೋತ ಬಂದಾಗ ನಿಮ್ಮ ನವೋದಯ ಅಭ್ಯಾಸ ಅಂತೂ ಕಣ್ಣು ಮುಚ್ಚಿ ಬಿಡಿಸ್ತೇವೆ. ಚೆನ್ನಾಗಿ ಬರ್ಕೋರಿ ಫೇರ್ದಾಗ. ಇದನ್ನು ಮಾದರಿ ಅಂತ ತಿಳ್ಕೊಂಡು ನಿಮಗೆ ಇವತ್ತು ಯೂಟ್ಯೂಬ್ಗೆ ಹಾಕಿರ್ತಾನೋ, ಇದು ನಿಮಗೆ ಮಾರ್ಗದರ್ಶನ ವಿಡಿಯೋನೂ ಅದ, ಅಭ್ಯಾಸನೂ ಅದ, ಭಾರಿ ಇಂಪಾರ್ಟೆಂಟ್ ಅದ. ಇದು IMP ಮ್ಯಾಥ್ಸ್ ಅಂತ ಬರ್ತದೆ. ಇದು
IMP ಅಂದರೆ ಏನು? ಮೆಂಟಲ್ ಎಬಿಲಿಟಿ. MA ಮೆಂಟಲ್ ಎಬಿಲಿಟಿ. ಇದು ಭಾಳ ಇಂಪಾರ್ಟೆಂಟ, ನೆನಪಿಟ್ಕೋರಿ. ಮೆಂಟಲ್ ಎಬಿಲಿಟಿ, ಬುದ್ಧಿ ಸಾಮರ್ಥ್ಯ ಲೆಕ್ಕ, IMP. ಇದು ನೋಡ್ರಿ, ನಿಮಗೂ ಗೊತ್ತಾಗ್ತದೆ. ಇಂಪಾರ್ಟೆಂಟ್ ಗಣಿತ ಅಪ್ಲೋಡ್ ಮಾಡಿರ್ತಾನೆ, ನೋಡ್ರಿ. ಎಲ್ಲ ಕ್ರಮಬದ್ಧವಾದ ಅಭ್ಯಾಸನ ವಿಡಿಯೋ ನೋಡ್ರಿ, ಕ್ರಮಬದ್ಧವಾಗಿ ಬರ್ಕೋರಿ, ನೋಟ್ಬುಕ್ದಾಗ ಬರ್ಕೋರಿ. ಥ್ಯಾಂಕ್ ಯು ಗೈಸ್.